ಹೇ ಗೈಸ್, ಒಂದು ಎಪಿಸೋಡಲ್ಲಿ ಹೀರೋಯಿನ್ ಒಂದು ಹುಡುಗಿ ಹತ್ರ ಹೋಗಿ ಮಾತಾಡಿಸ್ತಾಳೆ. ಈ ರೀತಿ ನಿಮಗೆ ಆ ಜಾಗ ಗೊತ್ತಿಲ್ಲ ಅಂದರೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ. ಅವಳು ಆ ಹುಡುಗಿ ಜೊತೆಗೆ ಮಾತಾಡ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಆ ಹುಡುಗಿನೂ ತುಂಬ ಕ್ಯೂಟಾಗಿ ತುಂಬ ಮುದ್ದಾಗಿರ್ತಾಳೆ. ಅದನ್ನು ನೋಡಿ ಹೀರೋಯಿನ್ ವಾವ್ ಎಷ್ಟು ಕ್ಯೂಟಾಗಿದ್ದಾಳೆ ಅಂತ ಅಂದ್ಕೊಳ್ತಾಳೆ. ಆಮೇಲೆ ಹೀರೋಯಿನ್ ಅವಳನ್ನ ಕರ್ಕೊಂಡೋಗಿ ಅವಳ ಜಾಗಕ್ಕೆ ಬಿಡ್ತಾಳೆ. ಆಗ ಆ ಹುಡುಗಿನೂ ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿ ನನಗೆ ಒಬ್ಬರು ಗೊತ್ತು ಅಂತ ಹೇಳ್ತಾಳೆ. ಹೀರೋಯಿನ್ ಯಾರು ಅಂತ ಕೇಳಿದಾಗ ಆ ಹುಡುಗಿ ಹೀರೋ ಹೆಸರು ಹೇಳ್ತಾರೆ. ಅದೇ ಟೈಮ್ಗೆ ಹೀರೋನ ಆ ಜಾಗಕ್ಕೆ ಬರ್ತಾನೆ. ಹೀರೋನ ಹುಡುಗಿನ ನೋಡಿ ಶಾಕ್ ಆಗಿ ನೋಡ್ತಾನೆ. ಅವರಿಬ್ರು ತುಂಬ ಕ್ಲೋಸಾಗಿ ಮಾತಾಡ್ತಾರೆ. ಹೀರೋಯಿನ್ ನಿಮಗೆ ಹೀರೋ ಗೊತ್ತಾ ಅಂತ ಅವಳನ್ನ ನೋಡಿ ಕೇಳಿದಾಗ ಅವಳಂತಾಳೆ, ಈ ರೀತಿ ಹೀರೋ ನನ್ನ ಎಕ್ಸ್ ಬಾಯ್ ಫ್ರೆಂಡ್ ಅಂತ ಹೇಳ್ತಾಳೆ. ಹೀರೋಯಿನ್ ಅಂತೂ ಶಾಕ್ ಆಗಿ ನೋಡ್ತಾಳೆ. ಅಲ್ಲಿಗೆ ಒಂದು ಎಪಿಸೋಡ್ ಮುಗ್ದಿತ್ತು. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಅವರೆಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆವಾಗಲೇ ನಾನು ಹಾಕೋ ಹೊಸ ಹೊಸ ಡ್ರಾಮಾಸ್ ಮತ್ತು ಮೂವೀಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರೋದು. ಸರಿ, ಬನ್ನಿ ಈ ಎಪಿಸೋಡ್ ಒಳಗೆ ಹೋಗೋಣ. ಈ ಎಪಿಸೋಡ್ ಸ್ಟಾರ್ಟಿಂಗ್ ಸೀನಲ್ಲಿ ಹೀರೋಯಿನ್ ಅಂತೂ ಮನೆಯಲ್ಲಿ ಮುನ್ಸ್ಕೊಂಡಿರ್ತಾಳೆ. ಆಗ ಹೀರೋನ ಅಂತಾನೆ, ಇದೆಲ್ಲ 5 ವರ್ಷದ ಹಿಂದೆ ಕಣೆ ಆಗಿರೋದು, ನೀನೇಂತಕ್ಕೆ ಇನ್ನೂ ಮುನ್ಸ್ಕೊಂಡೇ ಇದೆಯಾ, ಅದ್ರಾಗೂ ಬೇರೆ ಅವಳಿಗೆ ಮದುವೆ ಆಗೈತೆ ಸರಿನಾ ಅಂತ ಹೀರೋಯಿನ್ ಹತ್ರ ಹೇಳಿದ್ರು ಹೀರೋಯಿನ್ ಅಂತೂ ಆ ರಗ್ನ ಎತ್ತೋದೇ ಇಲ್ಲ. ಅವಳಂತೂ ಇನ್ನೂ ಮುನ್ಸ್ಕೊಂಡೇ ಇರ್ತಾಳೆ. ಆಗ ಹೀರೋ ಅಂತಾನೆ, ನೀನೇಂತೂ ಚಿಂತೆ ಪಡ್ತೀಯ, ಅವಳು ಮದುವೆ ಆಗಿದ್ದಾಳಲ್ವಾ ಅಂತ ಹೇಳಿದಾಗ ಹೀರೋಯಿನ್ ಅಂತಾಳೆ, ನೀನಂತೂ ಅವಳನ್ನ ಹೆಸರಿಟ್ಟು ಕರೆದೆ ಅಲ್ವಾ ಅಂತ ಅವನ ನೋಡಿ ಕೇಳಿದಾಗ ಅವನ ಅದಕ್ಕೇನ ಅಂತ ನೋಡ್ತಾನೆ. ಆಗ ಅವಳು ಅಂತಾಳೆ, ನೀನು ಮಾತ್ರ ಅವಳ ಹೆಸರಿಟ್ಟು ಬೇರೆ ಕರೀತೀಯ, ನೀನು ಒಂದು ಸತಿ ಆದರೂ ನನ್ನ ಹೆಸರಿಟ್ಟು ಕರೆದಿದ್ಯಾ, ನನ್ನ ಮುದ್ದಾಗಿ ಕರೆದಿದ್ಯಾ ಅಂತ ಅದಕ್ಕೆ ಮುನ್ಸ್ಕೊಂಡಿರ್ತಾಳೆ ಹೀರೋ. ಅದಕ್ಕೇನ ನೀನು ಇಷ್ಟ ಗಂಟೆ ಮುನ್ಸ್ಕೊಂಡಿರೋದು ಅಂತ ಅವಳನ್ನ ನೋಡಿ ಕೇಳ್ತಾನೆ. ಆಗ ಅವಳು, ಹ್ಞೂ ಹೌದು, ನಾನೇನು ನಿಮ್ಮ ರಿಲೇಷನ್ಶಿಪ್ನ ಅನುಮಾನ ಪಡ್ತಿಲ್ಲ, ಆದರೆ ನೀವು ಅವಳ ಹೆಸರಿಟ್ಟು ಬೇರೆ ಕರಿತೀರ, ನೀವು ನನ್ನ ಹೆಸರಿಟ್ಟು ಮಾತ್ರ ಕರೆಯಲ್ಲ ಅಂತ ಅವನ ಹತ್ರ ಮುನ್ಸ್ಕೊಳ್ತಾಳೆ. ಅವನಿಗೂ ಇದನ್ನು ನೋಡಿ ಸ್ವಲ್ಪ ಖುಷಿನೇ, ಇದಕ್ಕೆಲ್ಲನೂ ಜಲಸಿ ಥರ ಫೀಲ್ ಆಗ್ತಾಳೆ ಅಂತ. ಆಗ ಅವಳು ಇನ್ನೊಂದು ವಿಷಯನೂ ಅಂತಾಳೆ, ಅದು ಮಾತ್ರ ಅಲ್ಲ, ನಾವು ಮದುವೆ ಆಗಿರೋ ವಿಷಯನ ನೀವೆಂತಕ್ಕೆ ನಿಮ್ಮ ಕಂಪ್ನಿಯಲ್ಲಿರೋ ನಮ್ಮ ಕಂಪ್ನಿಯಲ್ಲಿರೋ ವರ್ಕರ್ಸ್ ಮತ್ತು ನಮ್ಮ ಫ್ರೆಂಡ್ಸಿಗೆ ಅಂತೂ ಕೇಳಬಾರ್ದು ನಾವು ಮದುವೆ ಆಗಿರೋ ವಿಷಯನ ಅಂತ ಅವನ ನೋಡಿ ಕೇಳಿದಾಗ ಅವನಂತಾನೆ, ಇವಾಗ ನಾವು ಅದನ್ನು ಹೇಳಿದ್ರೆ ಮಾತ್ರ ನಮ್ಮ ರಿಲೇಷನ್ಶಿಪ್ ಏನಾದರೂ ಚೇಂಜ್ ಆಗಿಬಿಡುತ್ತಾ, ನಮ್ಮ ಬಾಂಧವ್ಯ ಹಾಗೇ ಇರುತ್ತೆ ಕಣೆ ಅಂತ ಅವಳನ್ನ ನೋಡಿ ಹೇಳ್ತಾನೆ. ಆಗ ಅವಳಿಗಂತೂ ಅದೇ ಒಂಥರ ಅವಳಿಗೆ ಡಿಪ್ರೆಷನ್ ಥರ ಫೀಲ್ ಆಗುತ್ತೆ. ಓ, ನಿಮಗೆ ನನ್ನ ಈ ರೀತಿ ನಿಮ್ಮ ಫ್ರೆಂಡ್ಸ್ ಮುಂದೆ ಎಲ್ಲ ನಾನು ನಿನ್ನ ಹೆಂಡ್ತಿ ಅಂತ ಹೇಳ್ಕೊಳ್ಳೋಕೆ ನಿಮ್ಗೆ ಇಷ್ಟ ಇಲ್ವೇನೋ ಅಂತ ಅದನ್ನು ಅವಳು ಮನಸ್ಸಲ್ಲೇ ಇಟ್ಕೊಂಡು ಹೇಳ್ತಾಳೆ. ಆಗ ಹೀರೋನು ಕೇಳಿಸ್ಕೊಳ್ತಾನೆ. ಆಗ ಅವಳು ಸಡನ್ನಾಗಿ ಅಂತಾಳೆ, ಇಲ್ಲ ಇಲ್ಲ, ನಾನು ಸುಮ್ಮನೆ ಹೇಳಿದ್ದೀನಿ, ಅದನ್ನು ತಲೆಗೆ ಇಟ್ಕೋಬೇಡಿ ಅಂತ ಹೇಳಿ ಹಾಗೆ ಅವಳು ಮುನ್ಸ್ಕೊಂಡು ಮಲಿಕೊಬಿಡ್ತಾಳೆ. ನೆಕ್ಸ್ಟ್ ಡೇನೂ ಆಗಿರುತ್ತೆ. ಹೀರೋಯಿನ್ ವರ್ಕಿಗೆ ಹೋಗಿದ್ದಾಗ ಹೀರೋ ಅವ್ರ ಎಕ್ಸ್ ಗರ್ಲ್ ಫ್ರೆಂಡ್ ಮತ್ತೆ ಬಂದು ಹೀರೋನ ಹತ್ರ ಮಾತಾಡಿಸ್ತಾಳೆ. ಆಗ ನೀವು ನೆನ್ನೆ ನನಗೆ ದಾರಿ ತೋರಿಸಿದ್ದಕ್ಕೆ ತಗೊಳ್ರಿ, ಇದೊಂದು ಪ್ರೆಸೆಂಟ್ ಅಂತ ಅವಳಿಗೊಂದು ಗಿಫ್ಟನ್ನ ಕೊಡ್ತಾಳೆ. ಆಮೇಲೆ ಹಾಗೆ ನಿಮ್ಮದು ಬರ್ಡೇ ಏನೋ ಬರ್ತಿದೆಯಲ್ಲ, ಅದಕ್ಕೆ ಈ ಗಿಫ್ಟನ್ನ ತಗೊಳ್ರಿ ಅಂತ ಅವಳು ಪ್ರೆಸೆಂಟ್ನ ಕೊಡ್ತಾಳೆ. ಹೀರೋಯಿನ್ ಬೇಡ ಅಂದ್ರೂ ಇಲ್ಲ ಇಲ್ಲ ಪರವಾಗಿಲ್ಲ, ನೀವು ತಗೊಳ್ರಿ ಅಂತ ಹೀರೋನ ಹತ್ರ ಕೊಡ್ತಾಳೆ. ಹೀರೋಯಿನಿಗೆ ಅವಳು ಈ ರೀತಿ ಎಲ್ಲ ಮಾಡೋದೆಲ್ಲ ಫುಲ್ಲಿ ಖುಷಿ ಆಗ್ತಿರುತ್ತೆ. ಎಷ್ಟು ಒಳ್ಳೆ ಹುಡುಗಿ ಅಪ್ಪ, ಎಲ್ಲರ ಹತ್ರ ಎಷ್ಟು ಕೈಂಡಾಗಿ ಮಾತಾಡ್ತಾಳೆ ಇವಳು ಅಂತ ಅನ್ಕೊಳ್ತಾಳೆ ಹೀರೋಯಿನ್. ಆಗ ಹುಡುಗಿನೂ ಅಂತಾಳೆ, ಹೀರೋ ಅವ್ರ ಎಕ್ಸ್ ಗರ್ಲ್ ಫ್ರೆಂಡ್, ಈ ರೀತಿ ನನಗೊಂದು ವಿಷಯ ತಿಳಿದು ಬಂದಿತ್ತು, ನಿಮಗೆ ಹೀರೋ ಅಂದರೆ ಇಷ್ಟ ಅಂತ ನನಗೆ ಇವಾಗಲೇ ಗೊತ್ತಾಗಿದ್ದು. ಹಾಗೆ ಹೀರೋ ನನ್ನ ಎಕ್ಸ್ ಬಾಯ್ ಫ್ರೆಂಡ್ ಆದ್ರೂ ನಾನು ಅವನ ಜೊತೆಗೆ ಇವಾಗ ಫ್ರೆಂಡ್ಲಿಯಾಗಿ ಅಷ್ಟೇ ಮಾತಾಡ್ಸೋದು ಅಂತ ಹೇಳ್ತಾಳೆ. ಹೀರೋಯಿನ್ಗೆ ನಾವು ಆಲ್ರೆಡಿ ಮದುವೆ ಆಗಿದ್ದೀವಿ ಅಂತ ಅವಳ ಮನಸ್ಸಲ್ಲೇ ಅಂದ್ಕೊಳ್ತಾಳೆ. ಆಗ ಹೀರೋ ಅವ್ರ ಎಕ್ಸ್ ಗರ್ಲ್ ಫ್ರೆಂಡ್ ಅಂತಾಳೆ, ನೀವು ಜಾಸ್ತಿ ಚಿಂತೆ ಪಡೋಕ್ಕೆ ಹೋಗ್ಬೇಡ್ರಿ, ನಾನು ಬರೀ ಅವನ ಜೊತೆಗೆ ಫ್ರೆಂಡ್ಲಿಯಾಗಿ ಅಷ್ಟೇ ಇರೋದು ಅಂತ ಅವಳು ಹೇಳ್ತಾಳೆ. ಆಮೇಲೆ ಹೀರೋಯಿನ್ಗೆ ಇದನ್ನೆಲ್ಲ ಕೇಳ್ತಿರ್ಬೇಕಾದಾಗ ಅವಳಿಗೊಂಥರ ಫೀಲ್ ಆಗ್ತಿರುತ್ತೆ, ಇವಳು ನನ್ನ ಬಗ್ಗೆ ಚಿಂತೆ ಪಡ್ತಾಳಾ ಇಲ್ಲ ಹೀರೋ ಬಗ್ಗೆ ಚಿಂತೆ ಪಡ್ತಾಳಾ ಅಂತ. ಆಗ ಅವಳು ಅಂತಾಳೆ, ಈ ರೀತಿ ನನಗಂತೂ ನಿಮ್ಮ ಬಗ್ಗೆ ತುಂಬ ಫೀಲ್ ಆಗ್ತಿತ್ತು, ಅದಕ್ಕೆ ನಾನು ನಿಮ್ಮ ಹತ್ರ ಹೇಳಿದೆ, ನೀವು ಕೋಪ ಪಡ್ಕೋಬೇಡಿ ಅಂತ ಹೇಳಿದಾಗ ಹೀರೋಯಿನ್ ಇಲ್ಲ ಇಲ್ಲ ನಾನು ಕೋಪ ಪಡ್ಕೊಳ್ಳಲ್ಲ ಅಂತ ಹೇಳ್ತಾಳೆ. ಆಮೇಲೆ ಆ ಹುಡುಗಿನೂ ಸರಿ ಆಯಿತು, ನಾವು ಆಮೇಲೆ ಮೀಟ್ ಆಗೋಣ ಅಂತ ಅಲ್ಲಿಂದ ಹೋಗಬೇಕಾದಾಗ ತುಂಬ ಕ್ಯೂಟಾಗಿ ನಕ್ಕೊಂಡು ಹೋಗ್ತಾಳೆ. ಹೀರೋಯಿನ್ಗಂತೂ ಅಯ್ಯೋ, ಅವಳ ಕಣ್ಣಿಗೆ ಮಿಂಚೊಡ್ದಂಗೆ ಈ ರೀತಿ ಇದೆ, ಯಾವ ಹುಡುಗ ತಾನೇ ಬೀಳಲ್ಲ ಇವಳಿಗೆ ಅಂತ ಅವಳ ಮನಸ್ಸಲ್ಲೇ ಅಂದ್ಕೊಳ್ತಾಳೆ. ಆಮೇಲೆ ಹೀರೋನ ಮೆಸೇಜ್ನ ಕಳಿಸ್ತಾನೆ, ಈ ರೀತಿ ಇವತ್ತು ನೈಟ್ ಬರೋಕ್ಕೆ ಲೇಟ್ ಆಗುತ್ತೆ, ನೀನು ನನಗೋಸ್ಕರ ವೆಯ್ಟ್ ಮಾಡಬೇಡ ಅಂತ ಅವಳಿಗೆ ಮೆಸೇಜ್ನ ಕಳಿಸ್ತಾನೆ. ಆಗ ಹೀರೋಯಿನ್ ನೋಡಿಬಿಟ್ಟು ಅಕಸ್ಮಾತ್ ಇವನೇನಾದರೂ ಎಕ್ಸ್ ಗರ್ಲ್ ಫ್ರೆಂಡ್ ಏನಾದರೂ ಮದುವೆ ಆಗಿರ್ತಿದ್ರೆ ಇಷ್ಟೊತ್ತಿಗೆ ಎಲ್ರಿಗೂ ಹೇಳ್ತಿದ್ನಲ್ಲ ಅಂತ ಅವಳ ಮನಸ್ಸಲ್ಲೇ ಅಂದ್ಕೊಳ್ತಾಳೆ. ಅದೇ ಟೈಮ್ಗೆ ಹೀರೋಗೂ ಮೆಸೇಜನ್ನ ಕಳಿಸ್ಬಿಟ್ಟು ಮತ್ತೆ ಡಿಲೀಟ್ ಮಾಡಿಬಿಡ್ತಾಳೆ.
ಇದನ್ನು ಹೀರೋನು ನೋಡ್ತಾನೆ. ಎಂತಕ್ಕಪ್ಪ ಕಳಿಸಿದ್ಲು ಡಿಲೀಟ್ ಮಾಡಿಬಿಟ್ಲು ಅಂತ. ಅದೇ ಟೈಮ್ಗೆ ಹೀರೋ ಫ್ರೆಂಡು ಅಲ್ಲಿಗೆ ಬರ್ತಾನೆ. ಹೀರೋ ನೀನೇನು ಇಲ್ಲಿ ಮಾಡ್ತಿದ್ದಿ ಅಂತ ಕೇಳಿದಾಗ ನಾನು ಶಾಪಿಂಗ್ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಅವನು ಹೀರೋನ ಕೇಳಿದಾಗ ಹೀರೋನು ಅಷ್ಟೇ ನಾನು ಶಾಪಿಂಗ್ ಮಾಡ್ತಿದ್ದೀನಿ ಅಂತ ಅವನೇನೋ ಶಾಪಿಂಗ್ ಮಾಡ್ಕೊಂಡಿರೋದೆಲ್ಲನೂ ಹಾಗೆ ಮಡಿಕೊಳ್ತಾನೆ. ಆಗ ಹೀರೋ ಫ್ರೆಂಡು ಸಡನ್ನಾಗಿ ಅಂತಾನೆ, ಇದು ಒಳ್ಳೆ ಸಮಯ, ನೀನು ಇವಾಗಾದರೂ ಎಲ್ರಿಗೂ ಹೇಳು ಅಂತ ಹೇಳ್ತಾನೆ. ಆಮೇಲೆ ಅವಳೇನೋ ತೊಂದರೆಯಲ್ಲಿದ್ದಾಳೆ ಅಂತ ಹೇಳಿದ್ರೂ ಹೀರೋ ಅರ್ಥನೇ ಮಾಡ್ಕೊಳ್ಳಲ್ಲ. ಆ ಫ್ರೆಂಡು ಅಬ್ಸರ್ವ್ ಮಾಡಿರ್ತಾನೆ ಹೀರೋಯಿನ್ ಸಪ್ಪಾಗಿರೋದನ್ನ. ಆಗ ಹೀರೋ ಅಂತಾನೆ, ನಾನು ಹೇಳ್ತೀನೋ ಬಿಡ್ತೀನೋ ಅದು ಯಾವುದೂ ನಿನಗೆ ಬೇಡದೇ ಇರೋದು, ಅದು ನಮ್ಮಿಷ್ಟ ಅಂತ ಹೇಳ್ತಾನೆ. ಆಗ ಹುಡ್ಗನು ಸರಿ ಆಯಿತು ಅಂತ ಅಲ್ಲಿಂದ ಹೋಗ್ತಾನೆ. ಹಾಗೆ ಈ ಕಡೆ ನೋಡಿದ್ರೆ ಹೀರೋಯಿನ್ ಮತ್ತೆ ಮಸಾಜ್ ಸೆಂಟರ್ಗೆ ಹೋಗಿರ್ತಾಳೆ. ಆಗ ಹುಡ್ಗನು ಕೇಳ್ತಾನೆ, ಏನು ಯಾವುದೋ ನೆನ್ಸ್ಕೊಂಡು ಚಿಂತೆ ಪಡೋ ರೀತಿ ಇದೆಯಾ, ನಿನಗೇನು ಮನಸ್ಸಲ್ಲಿ ಏನಾದರೂ ಓಡ್ತಿದ್ಯಾ, ಈ ರೀತಿ ನೀನು ಆ ವ್ಯಕ್ತಿನ ಅರ್ಥ ಮಾಡ್ಕೋಬೇಕು ಅನ್ಕೊಳ್ತಿ, ಆದರೆ ಆ ವ್ಯಕ್ತಿನ ಅರ್ಥನೇ ಮಾಡ್ಕೊಳಕ್ಕಾಗಲ್ಲ, ಅದನ್ನ ನೆನ್ಸ್ಕೊಂಡು ಏನಾದರೂ ಫೀಲ್ ಮಾಡ್ತಿದ್ಯಾ ಅಂತ ಅವಳನ್ನ ನೋಡಿ ಕೇಳಿದಾಗ ಅವನಂತಾನೆ, ನನಗೂ ಅದೇ ರೀತಿಯೇ, ನಾನು ಒಬ್ಬ ವ್ಯಕ್ತಿನ ಅರ್ಥ ಮಾಡ್ಕೋಬೇಕು ಅನ್ಕೊಳ್ತೀನಿ, ಆದರೆ ಅರ್ಥನೇ ಮಾಡ್ಕೊಳಕ್ಕಾಯ್ತಿಲ್ಲ ಅಂತ ಹೀರೋಯಿನ ನೋಡಿ ಹೇಳ್ತಾನೆ. ಆಮೇಲೆ ಇನ್ನೊಂದು ವಿಷಯನೂ ಅಂತಾನೆ, ಎಷ್ಟೇ ಇದ್ದರೂ ನಮಗಂತೂ ಅವರಂದರೆ ತುಂಬ ಇಷ್ಟ ಅಲ್ವಾ ಅಂತ ಅವಳನ್ನ ನೋಡಿ ಹೇಳ್ತಾನೆ. ಅದು ಅವಳಿಗೂ ಕರೆಕ್ಟ್ ಅನಿಸುತ್ತೆ. ಹಾಗೆ ನೋಡಿದ್ರೆ ಅವಳು ನೆಕ್ಸ್ಟ್ ಡೇ ಆಗಿರುತ್ತೆ. ಹೀರೋನು ಅವಳ ಹತ್ರ ಮಾತಾಡ್ಸೋದ ಅಂತ ಬರ್ತಾನೆ. ಆಗ ಅವಳು ಹೀರೋನ ನೋಡ್ಬಿಟ್ಟು ಅವನ ಅವಾಯ್ಡ್ ಮಾಡೋ ರೀತಿ, ನನಗೆ ಟೈಮ್ ಆಗೋಯ್ತು, ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಅಲ್ಲಿಂದ ಹೋಗ್ತಾಳೆ. ಹೀರೋನು ಅವಳ ಕೈ ಹಿಡಿದು ಅಂತಾನೆ, ನೀನು ಮೆಸೇಜ್ ಕಳಿಸ್ದೆ ಅಲ್ವಾ, ಏನಕ್ಕೆ ಅದನ್ನು ಡಿಲೀಟ್ ಮಾಡಿಬಿಟ್ಟೆ ಅಂತ ಅವಳನ್ನ ನೋಡಿ ಕೇಳಿದಾಗ ಅವಳ ಮನಸ್ಸಲ್ಲೇ ಅಂದ್ಕೊಳ್ತಾಳೆ, ಇದು ಒಳ್ಳೆ ಸಮಯ ಅಲ್ಲ ಅವನ ಹತ್ರ ಹೇಳೋಕ್ಕೆ ಅಂತ ಅಂದ್ಕೊಂಡು, ಅದೇನೂ ಇಲ್ಲ ನಾನು ಸುಮ್ಮನೆ ಕಳಿಸ್ದೆ ಅಂತ ಹೇಳಿ ಅಲ್ಲಿಂದ ಹೋಗಿಬಿಡ್ತಾಳೆ. ಆಗ ಹೀರೋನು ಹೋಗಿ ಕ್ಯಾಲೆಂಡರ್ನ ನೋಡ್ತಿರ್ತಾನೆ. ಏನಂತ ಕ್ಯಾಲೆಂಡರ್ನ ನೋಡ್ತಾನೆ ಅಂತಲೇ ಗೊತ್ತಿಲ್ಲ. ಹಾಗೆ ಹೀರೋಯಿನ್ ಕೆಲ್ಸಕ್ಕೆ ಹೋದ್ಮೇಲೆ ಅವಳು ಕೆಲಸ ಎಲ್ಲ ಮಾಡ್ತಿರ್ತಾಳೆ. ಅದೇ ಟೈಮ್ಗೆ ಹೀರೋ ಅವ್ರ ಎಕ್ಸ್ ಗರ್ಲ್ ಫ್ರೆಂಡು ಬರ್ತಾಳೆ. ಬಂದುಬಿಟ್ಟು ಹೀರೋಯಿನಿನ ಕರೀತಾಳೆ, ಒಂದು ನಿಮಿಷ ಬನ್ನಿ ಮಾತಾಡೋದ ಅಂತ. ಅವಳು ಹೀರೋಯಿನ್ ಬಂದಮೇಲೆ ಅಂತಾಳೆ, ಈ ರೀತಿ ನಾನೊಬ್ಬರನ್ನ ನೋಡಿದ್ದೀನಿ ನಿಮಗೋಸ್ಕರ, ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಅಂತ ಅವಳು ಹೇಳ್ತಾಳೆ. ಅವಳಿಗಂತೂ ಏನೂ ಅರ್ಥನೇ ಆಗಲ್ಲ ಹೀರೋಯಿನಿಗೆ, ಇವಳು ಏನಪ್ಪ ಹೇಳ್ತಾಳೆ ಅಂತ. ಆಮೇಲೆ ಅಂತಾಳೆ, ನಿಮಗಂತೂ ಹೀರೋ ಇಷ್ಟ ಅಲ್ವಾ, ಆದರೆ ಇನ್ನೊಂದು ವಿಷಯ ಹೇಳ್ತೀನಿ ನೋಡಿ, ಹೀರೋಗಂತೂ ಮದುವೆಯಲ್ಲಿ ಅಂತೂ ಇಂಟ್ರೆಸ್ಟೇ ಇಲ್ಲ ಅಂತ ಅವಳು ಹೇಳ್ತಾಳೆ. ಹೀರೋಯಿನ್ಗಂತೂ ಶಾಕಾಗಿ ಕೇಳೋ ರೀತಿ ಕೇಳ್ತಾಳೆ. ಅದಕ್ಕೆ ಹೇಳ್ತಿರೋದು, ಆ ವಿಷಯಕ್ಕೆ ನಾವು ಬ್ರೇಕಪ್ ಮಾಡ್ಕೊಂಡಿರೋದು. ಹಾಗೆ ಈ ರೀತಿ ಎಲ್ಲ ನೀನು ಅವ್ನ ಇಷ್ಟಪಡೋಕೆ ಹೋಗ್ಬೇಡ, ಅವನಿಗಿಂತ ಬೆಟರಾಗಿರೋ ನಿನಗೆ ಸೂಟ್ ಆಗೋ ರೀತಿ ಹುಡುಗನ ನಾನು ಹುಡುಕ್ಕೊಡ್ತೀನಿ ಅಂತ ಅವಳು ಹೀರೋಯಿನಿಗೆ ಬೇರೆ ಹುಡುಗನ ಜೊತೆಗೆ ಸೆಟಪ್ ಮಾಡೋದಂತ ನೋಡ್ತಾಳೆ. ನೋಡಿದ್ರೆ ಅದೇ ಜಾಗಕ್ಕೆ ಹೀರೋನು ಬಂದಿರ್ತಾನೆ. ಅವನಂತಾನೆ, ಏನಂದರೆ ಹೀರೋಯಿನಿಗೆ ಬೇರೆ ಹುಡುಗನ ಜೊತೆಗೆ ಇಂಟ್ರೊಡ್ಯೂಸ್ ಮಾಡ್ತೀಯ, ಅದು ಯಾವುದ್ರದ್ದೇ ಅವಶ್ಯಕತೆ ಇಲ್ಲ ಅಂತ ಅವಳ ಹತ್ರ ಬಂದು ಹೇಳ್ತಾನೆ ಎಕ್ಸ್ ಗರ್ಲ್ ಫ್ರೆಂಡ್ ಹತ್ರ. ಹಾಗೆ ಎಕ್ಸ್ ಗರ್ಲ್ ಫ್ರೆಂಡ್, ನಿನಗಂತೂ ಮದುವೆದ್ರಾಗ ಇಂಟ್ರೆಸ್ಟ್ ಇಲ್ವಲ್ಲ, ನೀನೆಂತಕ್ಕೆ ಮಾತಾಡ್ತೀಯ ಅಂತ ಹೀರೋ ಹತ್ರ ನೋಡಿ ಕೇಳಿದಾಗ ಹೀರೋ ಅಂತಾನೆ, ನಾನು ಮತ್ತು ಹೀರೋಯಿನ್ ಇಬ್ಬರು ಮದುವೆ ಆಗಿದ್ದೀವಂತ ಅವ್ರ ಎಕ್ಸ್ ಗರ್ಲ್ ಫ್ರೆಂಡ್ ಹತ್ರನೂ ಹೇಳ್ತಾನೆ. ಎಲ್ರಿಗೂ ಶಾಕು, ಎಲ್ಲರೂ ಶಾಕಾಗಿ ನೋಡ್ತಾರೆ. ಹೀರೋಯಿನು ಸಹ ಶಾಕಾಗಿ ನೋಡ್ತಾಳೆ, ಏನಪ್ಪ ಹೇಳ್ತಾನೆ ಇವನು ಇದ್ದಂತೆ ಅಂತ. ಹಾಗೆ ಎಕ್ಸ್ ಗರ್ಲ್ ಫ್ರೆಂಡು ಕೇಳ್ತಾಳೆ, ನೀನೇನು ಮಾತಾಡ್ತಿದ್ಯಾ, ಸುಳ್ಳು ತಾನೆ ಅಂದಾಗ, ಇಲ್ಲ ನಾವು ಕೆಲವು ಕಾರಣಗಳಿಂದ ನಾವು ಮದುವೆ ಆಗಿರೋ ವಿಷಯನ ಯಾರಿಗೂ ಹೇಳಿರಲಿಲ್ಲ, ಇವಾಗ ಒಳ್ಳೆ ಸಮಯ ಬಂತು, ಇವಾಗಾದರೂ ಎಲ್ರಿಗೂ ಹೇಳ್ತಿದ್ದೀವಿ ಅಂತ ಖುಷಿನೇ. ಅದನ್ನು ಕೇಳಿಸ್ಕೊಂಡಿರೋ ಗರ್ಲ್ ಫ್ರೆಂಡ್ಗಂತೂ ಫುಲ್ಲು ಅಪ್ಸೆಟ್ ಆಗುತ್ತೆ. ಅವಳು ಮತ್ತೆ ಹೀರೋನ ಪಟಾಯಿಸ್ಕೊಳ್ಳೋದಂತಲೇ ಬಂದಿರ್ತಾಳೇನೋ. ಆಗ ಹೀರೋ ಎಲ್ಲರ ಹತ್ರ ಹೋಗ್ಬಿಟ್ಟು ಬ್ಲೆಸ್ಸಿಂಗ್ಸ್ನ ಕೇಳ್ತಾನೆ. ಅವರು ಹೀರೋಗೆ ಮತ್ತು ಹೀರೋಯಿನ್ಗೆ ಎಲ್ಲರಿಗೂ ಬ್ಲೆಸ್ಸಿಂಗ್ಸ್ನ ಕೊಡ್ತಾರೆ. ಆಮೇಲೆ ಹೀರೋ ಅಲ್ಲಿಂದ ಹೋಗಿದ ತಕ್ಷಣವೇ ಹೀರೋಯಿನ್ ಫ್ರೆಂಡ್ಸ್ ಬಂದ್ಬಿಟ್ಟು, ನೀವಿಬ್ಬರು ಯಾವಾಗ ಮದುವೆ ಆದ್ರಿ, ಯಾವಾಗ ಅವನ ನಿನ್ನ ಕಡೆಗೆ ಬಿಡಿಸ್ಕೊಂಡು, ಯಾವಾಗ ನಿನ್ನ ಮೇಲೆ ಲವಲ್ಲಿ ಬಿಡಿಸ್ಕೊಂಡು, ಹಾಗೆ ಹೀಗೆ ಅಂತ ಹೀರೋಯಿನ್ಗೆ ಹಿಂಸೆ ಮಾಡ್ತಿರ್ತಾರೆ. ನೀವಿಬ್ಬರು ನೋಡೋಕೆ ಎಷ್ಟು ಕ್ಯೂಟಾಗಿದ್ದೀರಾ ಹಾಗೆಲ್ಲ ಹೇಳ್ತಾರೆ. ಅದನ್ನೆಲ್ಲನೂ ಹೀರೋನು ಒಂದು ಸೈಡಾಗಿ ಇಷ್ಟಪಡ್ತಾನಲ್ಲ, ಅವನು ಕೇಳಿಸ್ಕೊಳ್ತಾನೆ. ಅಯ್ಯೋ ಹೀರೋಯಿನ್ಗೆ ಮದುವೆ ಆಗೋಯ್ತಾ ಅಂತ ಅವನಂತೂ ಸಪ್ಪೋಗಿ ನೋಡ್ತಾನೆ. ಹಾಗೆ ನೈಟ್ ಆಗಿರುತ್ತೆ. ಹೀರೋನು ಅವಳಿಗೋಸ್ಕರ ಡ್ರಿಂಕ್ಸ್ ಎಲ್ಲ ತಗೊಬಂದು ಕೊಡ್ತಾನೆ. ಆಗ ಹೀರೋಯಿನ್ ಅಂತಾಳೆ, ಎಂತಕ್ಕೆ ಸಡನ್ನಾಗಿ ಎಲ್ಲನೂ ಹೇಳಿದ್ರಿ ಅಂತ ಅವನ ನೋಡಿ ಕೇಳಿದಾಗ ಅವನಂತಾನೆ, ಈ ರೀತಿ ಅವಳು ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ ನಿನ್ನ ಬೇರೆ ಹುಡುಗನಿಗೆ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಹೋಗ್ತಾಳೆ, ಅದನ್ನು ನೋಡ್ಕೊಂಡು ನಾನೇಗೆ ಸುಮ್ಮನೆ ಇರಲಿ, ಅದಕ್ಕೆ ನಾನು ಎಲ್ರಿಗೂ ಹೇಳಿಬಿಟ್ಟೆ ಅಂತ ಹೇಳ್ತಾನೆ. ಆಗ ಹೀರೋಯಿನ್, ನಿಮ್ಮ ಪರವಾಗಿಲ್ವಾ ಎಲ್ರಿಗೂ ಹೇಳಿದ್ದಕ್ಕೆ ಅಂತ ಹೇಳಿದಾಗ ಹೀರೋ, ಅದನ್ನು ನಾನೇ ಡಿಲೇ ಮಾಡಿಬಿಟ್ಟೆ, ಆದರೆ ನನಗೆ ಗೊತ್ತಿರಲಿಲ್ಲ ನಿನಗೆ ಇಷ್ಟೊಂದು ಇದ್ರ ಬಗ್ಗೆ ಚಿಂತೆ ಆಗುತ್ತಂತ ಹೇಳಿದಾಗ ಹೀರೋಯಿನ್ ಖುಷಿ ಆಗುತ್ತೆ, ಅಟ್ಲೀಸ್ಟ್ ಇವಾಗಾದರೂ ನಾನು ಅರ್ಥ ಮಾಡ್ಕೊಂಡಲ್ಲ ಅಂತ. ಆಗ ಹೀರೋ, ಸರಿ ಆಯಿತು, ನನ್ನ ಜೊತೆ ಡೇಟಿಂಗ್ ಬರ್ತೀಯ ಅಂತ ಅವಳನ್ನ ನೋಡಿ ಕರೀತಾನೆ. ಆಗ ಅವಳು ಸರಿ ಆಯಿತು ಅಂತ ಹೇಳ್ತಾಳೆ. ಕಟ್ ಮಾಡಿದ್ರೆ ಹೀರೋ ಅವಳನ್ನ ಯಾವುದೋ ಒಂದು ಹೋಟೆಲ್ ರೂಮ್ಗೆ ಕರ್ಕೊಂಡು ಹೋಗ್ತಾನೆ. ಅವಳಂತೂ ಅದನ್ನು ಡೋರ್ ಓಪನ್ ಮಾಡಿ ನೋಡಿದ ತಕ್ಷಣವೇ
ಅವಳಿಗೆ ಫುಲ್ಲು ಖುಷಿ ಆಗ್ತಿರುತ್ತೆ. ನೋಡಿದ್ರೆ ಹೀರೋ ಅವಳಿಗೋಸ್ಕರ ಆ ರೂಮ್ನ ಫುಲ್ಲು ಡೆಕೋರೇಟ್ ಮಾಡಿರ್ತಾನೆ. ಯಾಕಂದರೆ ಅವಳ ಬರ್ಡೇ ಅಲ್ವಾ, ಅದಕ್ಕೆ ಅವಳ ಬರ್ಡೇಗೆ ಸರ್ಪ್ರೈಸಾಗಿ ಈ ರೀತಿ ಮಾಡಿರ್ತಾನೆ. ಅವಳಂತೆ ಅದನ್ನು ನೋಡಿ ಫುಲ್ಲು ಖುಷಿ ಪಡ್ತಿರ್ತಾಳೆ. ಆಮೇಲೆ ಹೀರೋ ಹತ್ರನೂ ಕೇಳ್ತಾಳೆ, ಈ ರೀತಿ ನಾನು ಮಾಡೋದೆಲ್ಲ ನಿಮಗೆ ಅನ್ಕಂಫರ್ಟಬಲಾಗಿ ಫೀಲ್ ಆಗುತ್ತಾ ಅಂತ ಅವನ ನೋಡಿ ಕೇಳಿದಾಗ ಅವನು ಅಂತಾನೆ, ಆ ರೀತಿ ಎಲ್ಲ ಏನಿಲ್ಲ, ನೀನು ಈ ರೀತಿ ಇರೋದಕ್ಕೆ ನನಗೆ ನೀನಂದರೆ ತುಂಬ ಇಷ್ಟ. ನಿನಗೇನಾದರೂ ಕೇಳಬೇಕಂದ್ರೆ ನನ್ನ ಹತ್ರ ಕೇಳು ಆಯಿತಾ. ಹಾಗೆ ನೀನು ಖುಷಿಯಾಗಿರೋದಕ್ಕೋಸ್ಕರ ನಾನು ಏನು ಬೇಕಾದರೂ ನಾನು ನಿನಗೋಸ್ಕರ ಮಾಡ್ತೀನಂತ ಅವಳಿಗೆ ಫುಲ್ಲು ಕಂಫರ್ಟಬಲ್ ಆಗೋ ಥರ ಅವನು ಮಾತಾಡ್ತಾನೆ. ಹಾಗೆ ನೀನೇ ಫಸ್ಟ್ ಟೈಮ್ ನನ್ನ ಈ ರೀತಿ ಫೀಲ್ ಮಾಡೋ ರೀತಿ ಎಲ್ಲ ಮಾಡೋದು. ಹಾಗೆ ನಾನು ನಿನ್ನ ತುಂಬ ಇಷ್ಟಪಡ್ತಿದ್ದೀನಿ ಅಂತ ಅವಳಿಗೆ ಪ್ರಪೋಸ್ ಮಾಡ್ತಾನೆ. ಅವನು ಅವಳ ಬರ್ಡೇಗೋಸ್ಕರ ಎಷ್ಟು ಎಫರ್ಟ್ ಹಾಕಿ ಮಾಡಿರ್ತಾನೆ ಅಂತ ಅದನ್ನೆಲ್ಲನೂ ಫ್ಲ್ಯಾಶ್ ಬ್ಯಾಕ್ ಆಗಿ ತೋರಿಸ್ತಾರೆ ಹೀರೋಯಿನ್. ನೀವಂತೂ ನನಗೋಸ್ಕರ ಎಷ್ಟೊಂದು ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಅವಳು ಹೀರೋಗೆ ಐ ಲವ್ ಯು ಅಂತ ಹೇಳ್ತಾಳೆ. ಹೀರೋನು ಅವಳನ್ನ ಹೋಗಿ ಹಗ್ ಮಾಡ್ಕೊಳ್ತಾನೆ. ಹಾಗೆ ಅವರಿಬ್ಬರು ಹಗ್ ಮಾಡ್ಕೊಂಡು ಒಬ್ರಿಗೊಬ್ರು ಕಿಸ್ ಮಾಡ್ಕೊಳ್ತಿರ್ತಾರೆ. ಇಲ್ಲಿಗೆ ಎಪಿಸೋಡ್ ಮುಗೀತು. ನಾಳೆ ಇದ್ರದ್ದು ಫೈನಲ್ ಎಪಿಸೋಡ್ ಬರುತ್ತೆ. ಮರಿದೇನೆ ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೈ ಗೈಸ್.